ಹಲೋ ಫ್ರೆಂಡ್ಸ್, ಹೌ ಆರ್ ಯು ಆಲ್? ಐ ಹೋಪ್ ಯು ಆರ್ ಆಲ್ ಫೈನ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೀಗೆ ಇಬ್ಬರು ಫ್ರೆಂಡ್ಸ್ ಮಾತುಕತೆ ಮಾಡ್ತಾರೆ. ಸೊ ರಿಯಲ್ ಲೈಫ್ ಇಂಗ್ಲೀಷ್ ಹೇಗಿರುತ್ತೆ ಅಥವಾ ಡೈಲಿ ಲೈಫಲ್ಲಿ ಇಂಗ್ಲೀಷನ್ನು ಹೇಗೆ ಮಾತಾಡ್ತಾರೆ ಅಂತ ಒಂದು ವಿಡಿಯೋ ಮಾಡ್ತಿದ್ದಾನೆ. ಇಬ್ಬರು ಫ್ರೆಂಡ್ಸ್ ನಡುವೆ ನಡೀತಕ್ಕಂಥ ಮಾತುಕತೆ ಅಥವಾ ಸಂಭಾಷಣೆ. ದ ಟೂ ಫ್ರೆಂಡ್ಸ್ ಆರ್ ರಾಕೇಶ್ ಆ್ಯಂಡ್ ಸಂಜೀವ್. ಬನ್ನಿ ಹಾಗಾದರೆ ಆ ಇಬ್ಬರು ಸ್ನೇಹಿತರು ಹೇಗೆ ಮಾತಾಡ್ಕೊಳ್ತಾರೆ ಅಂತ ನೋಡೋಣ. ಪ್ಲೀಸ್ ಡೋಂಟ್ ಸ್ಕಿಪ್ ದ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಾಕೇಶ್ ಹೇಳ್ತಾನೆ, ಹೇ ಸಂಜೀವ್, ಹೌ ಹ್ಯಾವ್ ಯು ಬೀನ್? ರಾಕೇಶ್ ಹೇಳ್ತಾನೆ ಸಂಜೀವ್ಗೆ, ಹೇ ಸಂಜೀವ್ ಹೇಗಿದೆಯಾ? ಹೌ ಹ್ಯಾವ್ ಯು ಬೀನ್ ಮೀನ್ಸ್ ಹೇಗಿದೆಯಾ. ದೆನ್ ಸಂಜೀವ್ ರಿಪ್ಲೈ ಮಾಡ್ತಾನೆ, ಹಾಯ್ ರಾಕೇಶ್, ಐ ಹ್ಯಾವ್ ಬೀನ್ ಗುಡ್ ಥ್ಯಾಂಕ್ಸ್. ಹೌ ಅಬೌಟ್ ಯು? ಹಾಯ್ ರಾಕೇಶ್, ನಾನು ಚೆನ್ನಾಗಿದ್ದೇನೆ, ಧನ್ಯವಾದಗಳು. ನೀನು ಹೇಗಿದೆಯಾ? ಹೌ ಅಬೌಟ್ ಯು ಅಂದರೆ ನೀನು ಹೇಗಿದೆಯಾ. ದೆನ್ ರಾಕೇಶ್ ರಿಪ್ಲೈಸ್, ಐ ಆಮ್ ಡೂಯಿಂಗ್ ವೆಲ್, ಜಸ್ಟ್ ಬಿಜಿ ವಿತ್ ವರ್ಕ್. ಐ ಆಮ್ ಡೂಯಿಂಗ್ ವೆಲ್ ಮೀನ್ಸ್ ಹೀ ಈಸ್ ಇನ್ ಗುಡ್ ಹೆಲ್ತ್ ಅಂತ. ಐ ಆಮ್ ಡೂಯಿಂಗ್ ವೆಲ್ ಅಂತ ಹೇಳ್ತಾನೆ ರಾಕೇಶ್. ಇಟ್ ಮೀನ್ಸ್ ಹೀ ಈಸ್ ಇನ್ ಗುಡ್ ಹೆಲ್ತ್ ಅಂತ, ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ಐ ಆಮ್ ಡೂಯಿಂಗ್ ವೆಲ್ ಅಂದರೆ ಜಸ್ಟ್ ಬಿಜಿ ವಿತ್ ವರ್ಕ್, ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿದ್ದಾನೆ ಅಂತ ಹೇಳ್ತಾನೆ. ದೆನ್ ಸಂಜೀವ್ ರಿಪ್ಲೈ ಮಾಡ್ತಾನೆ, ಐ ನೋ ದ ಫೀಲಿಂಗ್, ವರ್ಕ್ ಹ್ಯಾಸ್ ಬಿನ್ ಹೆಕ್ಟಿಕ್ ಫಾರ್ ಮೀ ಟು. ನನಗೆ ಗೊತ್ತು ನಿನ್ನ ಫೀಲಿಂಗ್ ಏನು ಅಂತ. ಹೆಕ್ಟಿಕ್ ವರ್ಕ್ ಅಂದರೆ ತುಂಬ ವಿಪರೀತ ಕೆಲಸ ಅಂತ, ನನಗೂ ತುಂಬ ವಿಪರೀತ ಕೆಲಸ ಇದೆ ಅಂತ ಹೇಳ್ತಾನೆ. ದೆನ್ ರಾಕೇಶ್ ರಿಪ್ಲೈಸ್, ಡು ಯು ಹ್ಯಾವ್ ಎನಿ ಪ್ಲ್ಯಾನ್ಸ್ ಫಾರ್ ದ ವೀಕೆಂಡ್? ವಾರದ ಕೊನೆಯ ಹಂತಕ್ಕೆ ಏನಾದರೂ ಪ್ಲ್ಯಾನ್ಸ್ ಮಾಡ್ಕೊಂಡು ಅಂತ ಕೇಳ್ತಾನೆ ರಾಕೇಶ್. ದೆನ್ ಸಂಜೀವ್ ರಿಪ್ಲೈಸ್, ನಾಟ್ ಎಟ್. ಡು ಯು ಹ್ಯಾವ್ ಎನಿ ಸಜೆಷನ್ಸ್? ಇಲ್ಲ, ನಿನ್ನ ಹತ್ರ ಏನಾದರೂ ಸಲಹೆಗಳಿದಾವ ಅಂತ ಕೇಳ್ತಾನೆ ಫಾರ್ ದ ವೀಕೆಂಡ್. ದೆನ್ ರಾಕೇಶ್ ರಿಪ್ಲೈಸ್, ಹೌ ಅಬೌಟ್ ವಿ ಗೋಯಿಂಗ್ ಹೈಕಿಂಗ್? ದ ವೆದರ್ ಶುಡ್ ಬಿ ನೈಸ್. ಹೈಕಿಂಗ್ ಮೀನ್ಸ್ ನಾವು ಅದನ್ನು ಕನ್ನಡದಲ್ಲಿ ಚಾರಣ ಅಥವಾ ಬೆಟ್ಟ ಅಥವಾ ಪರ್ವತಗಳನ್ನು ಹತ್ತೋದಕ್ಕೆ ನಾವು ಹೈಕಿಂಗ್ ಅಂತ ಕರಿತೀವಿ. ಯಾಕೆಂದರೆ ಅಲ್ಲಿ ಸಾಮಾನ್ಯವಾಗಿ ಹೈ ಆಲ್ಟಿಟ್ಯೂಡ್, ಎತ್ತರದ ಬೆಟ್ಟ ಅಥವಾ ಪರ್ವತಗಳಲ್ಲಿ ವೆದರ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹೇಳ್ತಾನೆ ರಾಕೇಶ್, ದ ವೆದರ್ ಶುಡ್ ಬಿ ನೈಸ್, ವೆದರ್ ತುಂಬ ಚೆನ್ನಾಗಿರಬೇಕು, ಹೈಕಿಂಗ್ ಹೋದರೆ ಹೇಗೆ ಅಂತ ರಾಕೇಶ್ ಕೇಳ್ತಾನೆ. ದಟ್ ಸೌಂಡ್ಸ್ ಗ್ರೇಟ್, ಐ ಲವ್ ಹೈಕಿಂಗ್. ದಟ್ ಸೌಂಡ್ಸ್ ಗ್ರೇಟ್ ಮೀನ್ಸ್ ಈ ಫ್ರೇಜ್ನ ಅರ್ಥ ಏನಪ್ಪ ಅಂತಂದರೆ ಎಕ್ಸ್ಪ್ರೆಸ್ ಅಪ್ರೂವಲ್ ಆರ್ ಎಂಥೂಸಿಯಾಸಮ್ ಅಬೌಟ್ ಎ ಪ್ಲ್ಯಾನ್. ಅಂದರೆ ಯಾವುದಾದ್ರೂ ಒಂದು ಪ್ಲ್ಯಾನ್ ಬಗ್ಗೆ ತುಂಬ ಉತ್ಸಾಹವನ್ನು ವ್ಯಕ್ತಪಡಿಸೋದು ಅಥವಾ ಅದನ್ನು ಒಪ್ಕೊಳ್ಳೋದು ಅಂತ ಅರ್ಥ, ಅಪ್ರೂವ್ ಮಾಡೋದು. ರಾಕೇಶ್ ರಿಪ್ಲೈಸ್, ಆಸಮ್, ವಿ ಕ್ಯಾನ್ ಮೀಟ್ ಅಟ್ 9 AM ಸಾಟರ್ಡೆ. ಆಸಮ್ ಮೀನ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ಅಥವಾ ಎಕ್ಸ್ಟ್ರೀಮ್ಲಿ ಇಂಪ್ರೆಸಿವ್ ಅಂತ ಅರ್ಥ. ಆಸಮ್ ಅಂತ ಹೇಳಿದ್ರ ಮೂಲಕ ಒಂದು ಗೌರವಪೂರ್ವಕವಾಗಿ ನಾವು ಮತ್ತೆ ರಿಪ್ಲೈ ಮಾಡ್ತೇವೆ, ಏನಂತ, ಆಸಮ್ ಅಂತ. ವಿ ಕ್ಯಾನ್ ಮೀಟ್ ಅಟ್ 9 AM ಆನ್ ಸಾಟರ್ಡೆ. ನಾವು ಸಾಟರ್ಡೆ ಬೆಳಗ್ಗೆ 9 ಗಂಟೆಗೆ ಮೀಟ್ ಆಗ್ಬೋದು ಅಂತ ಹೇಳ್ತಾನೆ ರಾಕೇಶ್. ದೆನ್ ಸಂಜೆ ರಿಪ್ಲೈಸ್, ಓಕೆ. ಮತ್ತೆ ರಾಕೇಶ್ ಹೇಳ್ತಾನೆ, ಹೌ ಇಸ್ ಯುವರ್ ನ್ಯೂ ಜಾಬ್ ಗೋಯಿಂಗ್? ಬೈ ದ ವೇ ಫ್ರೇಜ್ನ ಅರ್ಥ ಏನಪ್ಪ ಅಂತಂದರೆ ಇಟ್ ಇಸ್ ಯೂಸ್ಡ್ ಟು ಇಂಟ್ರೊಡ್ಯೂಸ್ ಎ ಟಾಪಿಕ್ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ವಾಟ್ ವಾಸ್ ಬೀಯಿಂಗ್ ಸ್ಪೋಕನ್ ಅಬೌಟ್ ಪ್ರೀವಿಯಸ್ಲಿ. ಅಂದರೆ ಬೈ ದ ವೇ ಫ್ರೇಜನ್ನು ಯಾವಾಗ ಯೂಸ್ ಮಾಡ್ತೇವೆ ಅಂದರೆ ನಾವು ಹಿಂದೆ ಮಾತನಾಡಿದ ಮಾತಿಗೆ ನೇರವಾಗಿ ಕನೆಕ್ಷನ್ ಇಲ್ಲದಂಥ ಇನ್ನೊಂದು ಮಾತನ್ನು, ಬೇರೆ ಮಾತನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಬೈ ದ ವೇ ಅಂತ ಯೂಸ್ ಮಾಡ್ತೇವೆ. ಅಂದರೆ ಹಿಂದೆ ಮಾತನಾಡಿದ ಮಾತುಗಳಿಗೆ ಈಗ ಮಾತನಾಡ್ತಿರೋ ಮಾತಿಗೆ ಯಾವುದೇ ಕನೆಕ್ಷನ್ ಇರಲ್ಲ, ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಒನ್. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಬೈ ದ ವೇ ಅಂತ ಒಂದು ಫ್ರೇಜನ್ನು ಯೂಸ್ ಮಾಡ್ತೀವಿ. ರಾಕೇಶ್ ಕೇಳ್ತಾನೆ ಸಂಜೀವಿಗೆ, ಹೌ ಇಸ್ ಯುವರ್ ನ್ಯೂ ಜಾಬ್ ಗೋಯಿಂಗ್? ಬೈ ದ ವೇ ಮೀನ್ಸ್ ಕನ್ನಡದಲ್ಲಿ ಅಂದ ಹಾಗೆ ನಿನ್ನ ಹೊಸ ಕೆಲಸ ಹೇಗೆ ನಡೀತಿದೆ ಅಂತ ಕೇಳ್ತಾವಲ್ಲ, ಆ ರೀತಿ. ದೆನ್ ಸಂಜೀವ್ ರಿಪ್ಲೈಸ್, ಇಟ್ಸ್ ಗೋಯಿಂಗ್ ವೆಲ್, ಐ ಆಮ್ ಸ್ಟಿಲ್ ಗೆಟಿಂಗ್ ಯೂಸ್ಡ್ ಟು ದ ನ್ಯೂ ರೆಸ್ಪಾನ್ಸಿಬಿಲಿಟೀಸ್. ಇನ್ನೂ ಕೂಡ ನಾನು ಹೊಸ ಜವಾಬ್ದಾರಿಗಳಿಗೆ ಹೊಂದ್ಕೊಳ್ತಾ ಇದ್ದೇನೆ ಅಂತ ಸಂಜೀವ್ ಹೇಳ್ತಾನೆ. ಗೆಟಿಂಗ್ ಯೂಸ್ಡ್ ಟು ಅಂದರೆ ಹೊಂದಿಕೊಳ್ಳೋದು, ಅಂದರೆ ಬಿಕಮ್ ಫೆಮಿಲಿಯರ್ ವಿತ್ ನ್ಯೂ ಜಾಬ್ ಅಥವಾ ನೋ ದ ನ್ಯೂ ಜಾಬ್ ಅಂತ. ಅಂದರೆ ಆ ಹೊಸ ಕೆಲಸ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಥವಾ ಆ ಹೊಸ ಕೆಲಸಕ್ಕೆ ಇನ್ನೂ ಪರಿಚಯ ಆಗಬೇಕು ಅಂತ ಅರ್ಥ ಕೊಡುತ್ತೆ. ದೆನ್ ರಾಕೇಶ್ ರಿಪ್ಲೈ ಮಾಡ್ತಾನೆ, ಐ ಆಮ್ ಶ್ಯೂರ್ ಯು ವಿಲ್ ಡೂ ಗ್ರೇಟ್. ಐ ಆಮ್ ಶ್ಯೂರ್ ಮೀನ್ಸ್ ಖಂಡಿತವಾಗಿ ನೀನು, ನನಗೆ ಗ್ಯಾರಂಟಿ ಇದೆ, ಖಂಡಿತವಾಗಿಯೂ ನೀನು ನಿನ್ನ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ. ಐ ಆಮ್ ಶ್ಯೂರ್ ಯು ವಿಲ್ ಡೂ ಗ್ರೇಟ್. ಗ್ರೇಟ್ ಮೀನ್ಸ್ ಹಿಯರ್ ವೆಲ್ ಆರ್ ಎಕ್ಸಲೆಂಟ್ ಅಥವಾ ವೆರಿ ಗುಡ್ ಅಂತ ಅರ್ಥ, ಅಥವಾ ವೆರಿ ಇಂಪ್ರೆಸಿವ್ ಆಗಿ ನೀನು ವರ್ಕನ್ನು ಮಾಡ್ತೀಯ ಅಂತ ನನಗೆ ನಂಬಿಕೆ ಇದೆ, ಐ ಆಮ್ ಶ್ಯೂರ್ ಅಂತ ಹೇಳ್ತಾನೆ. ಐ ಆಮ್ ಶ್ಯೂರ್ ಯು ವಿಲ್ ಡೂ ಗ್ರೇಟ್, ಯು ಹ್ಯಾವ್ ಆಲ್ವೇಸ್ ಬೀನ್ ಎ ಕ್ವಿಕ್ ಲರ್ನರ್. ನೀನು ಯಾವಾಗಲೂ ತುಂಬ ಬೇಗ ಕೆಲಸವನ್ನು ಕಲಿತೀಯಾ, ನನಗೆ ಆ ಗ್ಯಾರಂಟಿ ಇದೆ ಅಂತ ರಾಕೇಶ್ ಹೇಳ್ತಾನೆ.
ದೆನ್ ಸಂಜೀವ್ ರಿಪ್ಲೈಸ್, ಥ್ಯಾಂಕ್ಸ್ ರಾಕೇಶ್, ದಟ್ ಮೀನ್ಸ್ ಎ ಲಾಟ್. ರಾಕೇಶ್ ಧನ್ಯವಾದಗಳು. ದಟ್ ಮೀನ್ಸ್ ಎ ಲಾಟ್ ಅಂತಂದರೆ ನಾವು ಕನ್ನಡದಾಗ ಹೇಳ್ತಲ್ಲ ಮಾಮೂಲಿ, ನಮ್ಮನ್ನು ಯಾರು ಹೊಗಳಿದಾಗ ನಾವೇನಂತೀವಿ ತುಂಬ ದೊಡ್ಡ ಮಾತು ಅಂತ ಹೇಳ್ತೀವಲ್ಲ, ಆ ಅರ್ಥ ಕೊಡುತ್ತೆ. ಇಟ್ ಮೀನ್ಸ್ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ರಿಪ್ಲೈ ಮಾಡೋದು. ಯಾರಾದರೂ ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದಾಗ ನಾವು ರೆಸ್ಪೆಕ್ಟ್ಫುಲ್ಲಾಗಿ ಅವ್ರಿಗೆ ನಾವು ದಟ್ ಮೀನ್ಸ್ ಎ ಲಾಟ್ ಅಂತ ಹೇಳ್ತೀವಿ. ಅಂದರೆ ತುಂಬ ದೊಡ್ಡ ಮಾತು ಅಂತ ಅರ್ಥ. ಅಂದರೆ ದಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಆರ್ ಅಪ್ರಿಷಿಯೇಷನ್. ಅಂದರೆ ಬೇರೆ ನಮಗೆ ಅಪ್ರಿಷಿಯೇಟ್ ಮಾಡಿದಾಗ ನಾವು ಈ ರೀತಿ ಕೃತಜ್ಞತೆಯನ್ನು ಹೇಳ್ತೀವಿ. ದಟ್ ಈಸ್ ಎ ಕೈಂಡ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಆರ್ ಅಪ್ರಿಷಿಯೇಷನ್. ದೆನ್ ರಾಕೇಶ್ ಶೇಸ್, ಸಿ ಟುಮಾರೋ ಫಾರ್ ಕಾಫಿ ಅಂತ ಹೇಳ್ತಾನೆ. ಅಂದರೆ ನಾಳೆ ಕಾಫಿಗೆ ಸಿಗೋಣ ಅಂತ ಹೇಳ್ತಾನೆ. ದೆನ್ ಸಂಜೀವ್ ರಿಪ್ಲೈಸ್, ಸಿ ಯು ದೆನ್ ರಾಕೇಶ್, ಟೇಕ್ ಕೇರ್. ಹಾಗಾದರೆ ಮತ್ತೆ ಸಿಗೋಣ ರಾಕೇಶ್, ಟೇಕ್ ಕೇರ್, ಹುಷಾರ್ ಅಂತ ಸಂಜೀವ್ ರಾಕೇಶ್ಗೆ ರಿಪ್ಲೈ ಮಾಡ್ತಾನೆ. ಈ ರೀತಿ ಇಬ್ಬರು ಸ್ನೇಹಿತರು ಕ್ಯಾಸುವಲ್ ಆಗಿ ಒಂದು ಮಾತುಕತೆಯನ್ನು ಆಡ್ತಾರೆ ಎಲ್ಲಾದರೂ ಸಿಕ್ಕಾಗ. ಐ ಹೋಪ್ ದಿಸ್ ವಿಡಿಯೋ ಇಸ್ ವೆರಿ ಯೂಸ್ಫುಲ್. ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಹೇಗೆ ನಾವು ರಿಯಲ್ ಲೈಫಲ್ಲಿ ಇಂಗ್ಲೀಷನ್ನು ಮಾತನಾಡಬೇಕಂತ ನಾವು ಈ ವಿಡಿಯೋದಿಂದ ಅರ್ಥ ಮಾಡ್ಕೋಬೋದು. ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿದ್ರಲ್ಲ, ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಇವತ್ತಿಗೆ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.